ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ನಮ್ಮ ಮನಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು 8ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರ ಅಧ್ಯಾಯ 2 ಕುರಿತು ತಿಳಿದುಕೊಳ್ಳೋಣ. ಹೀಗೆ ಅಧ್ಯಾಯ 2ರ ಮೊದಲನೇ ವಿಡಿಯೋವನ್ನ ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ಇನ್ನ 2ನೇ ಕಂಡುಹಿಡಿಯಿರಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಕಂಡುಹಿಡಿಯಿರಿ ಪೇಜ್ ನಂಬರ್ 48ರ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 2 ರ ಘಾತ 224 ಭಾಗಾಕಾರ 4 ರ ಘಾತ 32ರ ಬೆಲೆಯಲ್ಲಿ ಬಿಡಿ ಸ್ಥಾನದ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದಾರ. ಸುಳಿವನ್ನ ಕೊಟ್ಟಾರ. 4 = 2 ರ ಘಾತ 2 ಅಂತೇಳಿ. ಈಗ ನಾವು ಅದನ್ನ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, 2 ರ ಘಾತ 204 ಭಾಗಾಕಾರ 4 ರ ಘಾತ 32 ಸುಳಿವನ್ನ ಕೊಟ್ಟಾರ. ಏನ್ ಕೊಟ್ಟಾರ? 4 = 2 ರ ಘಾತ 2. ಈ ಸುಳಿವಿನ ಆಧಾರದ ಮೇಲೆ ನಾವ್ ಇದನ್ನ ಮೊದಲು ಏನ್ ಮಾಡೋಣಪ್ಪ ಅಂದ್ರೆ ಘಾತಾಂಕವನ್ನ ಸರಳಗೊಳಿಸೋಣ. ನೋಡಿ, = 2 ರ ಘಾತ 224 ಭಾಗಾಕಾರ 4 ಇದೆಯಲ್ಲ, ಇದನ್ನ ನಾವೇನ್ ನೋಡೋಣ, 2 ರ ಘಾತ 2 ಸ್ಕ್ವೇರ್ 32 ನಾವು ಇಲ್ಲಿ ಮಾಡೋಣ ವಿದ್ಯಾರ್ಥಿಗಳೇ. ಇದನ್ನು ಈ ರೀತಿ ಹಚ್ಕೋಬಹುದು. 2 ರ ಘಾತ 224 ಭಾಗಾಕಾರ 2 ರ ಘಾತ 2 32 64. ಯಾಕಂದ್ರ ಇದನ್ನ ಈ ರೀತಿ ಮಾಡ್ಬೇಕು ಅನ್ನೋದು ನಮಗ ಗುರ್ತು. n ಭಾಗಾಕಾರ a ಘಾತ m = a ಘಾತ n - m. ಈ ನಿಯಮಗಳು ನಮ್ಗೆ ಗುರ್ತಿರ್ಬೇಕು ವಿದ್ಯಾರ್ಥಿಗಳೇ. ಇದನ್ನ ನಾವು ಇದಕ್ಕೆ ಅಪ್ಲೈ ಮಾಡಿದಾಗ ಇಲ್ಲಿ ನಮ್ಮ ಆನ್ಸರ್ ಏನ್ ಬರುತ್ತೆ? 2 ರ ಘಾತ 224 - 64 = 2 ರ ಘಾತ 160. ವಿದ್ಯಾರ್ಥಿಗಳೇ, ಈಗ 2 ರ ಘಾತ 160 ಬಂತು. ಈ 2 ರ ಘಾತ 160ರ ಬೆಲೆ, ಆ ಬೆಲೆಯ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಅಂದರೆ ಯಾವ ಅಂಕಿ ಬರುತ್ತೆ ಅಂತೇಳಿ ಕೇಳಿದಾರ. ಆ ಅಂಕಿಯನ್ನು ನಾವೀಗ ಕಂಡುಹಿಡಿಬೇಕು. ನೋಡಿ, 2 ರ ಘಾತ 160 ಅಂದರೆ 60ರ, ಅದು 0 ಅಲ್ಲ, 60ರ ಬಿಡಿ ಸ್ಥಾನ ಕಂಡುಹಿಡಿಯಿರಿ ಅಂತ ಕೇಳಿದಾರ. ಅಂದರೆ 2 ರ ಘಾತ 160ರ ಅದರ ಬೆಲೆ ಬರ್ತೈತಲ್ಲ, ಆ ಬೆಲೆಯ ಬಿಡಿ ಸ್ಥಾನವನ್ನು ಕಂಡುಹಿಡಿದಾರ. ಇಲ್ಲಿ ನೋಡೋಣ, 2ರ ಘಾತಾಂಕಗಳನ್ನು ಕಂಡುಹಿಡಿಬೇಕಾದ್ರೆ, ಅಂದರೆ ಅದರ ಬಿಡಿ ಸ್ಥಾನವನ್ನು ಕಂಡುಹಿಡಿಬೇಕಾದ್ರೆ ನಾವು 4 ಚಕ್ರಗಳನ್ನು ಇಲ್ಲಿ ಏನು ಮಾಡಬೇಕಾಗುತ್ತೆ? 4 ಚಕ್ರಗಳನ್ನು ನಾವೇನು ಮಾಡ್ತೇವೆ? ಯೂಸ್ ಮಾಡ್ತೇವೆ, ಒಳಗೊಂಡಿದೆ. ನೋಡ್ರಿ, 2 ರ ಘಾತ 1 = 2, ಹಾಗೆ 2 ರ ಘಾತ 2 = 4, 2 ರ ಘಾತ 3 = 8 ಬರುತ್ತೆ ವಿದ್ಯಾರ್ಥಿಗಳೇ. 2 ರ ಘಾತ 4 = 16. ಅಂದರೆ 16ರಲ್ಲಿ ಬಿಡಿ ಸ್ಥಾನದಲ್ಲಿ 6 ಇರುತ್ತೆ. ಅಂದರೆ ವಿದ್ಯಾರ್ಥಿಗಳೇ, ಇವುಗಳ ವಿಶೇಷತೆ ಏನಪ್ಪ ಅಂದ್ರೆ, ಈಗ ನಾವು ಘಾತಾಂಕಗಳನ್ನು, ಆ ಘಾತಗಳನ್ನು 4ರಲ್ಲಿ ಭಾಗಾಕಾರ ಮಾಡಿದಾಗ ಶೇಷ 1 ಬಂದರೆ 2 ಬರುತ್ತೆ, ಶೇಷ 2 ಬಂದರೆ 4 ಬರುತ್ತೆ, ಶೇಷ 3 ಬಂದರೆ 8. ನೋಡೋಣ, ಈಗ 160ನ 4ರಲ್ಲಿ ಭಾಗಾಕಾರವನ್ನು ಮಾಡೋಣ. ನೋಡಿರಿ, 4 40 ಸಂಪೂರ್ಣ ಹೋಯಿತು. ಅಂದರೆ ಶೇಷ ಎಷ್ಟು ಉಳಿತಿ? ಶೇಷ ಏನು ಬರುತ್ತೆ? 0 ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಶೇಷ 0 ಬಂತು. ಶೇಷ 0 ಬಂದರೆ 2 ರ ಘಾತ 4. 2 ರ ಘಾತ 4 ಅಂದರೆ ಎಷ್ಟಿದೆ? 16. ಆ 16ರ ಬಿಡಿ ಸ್ಥಾನ ನೋಡಿರಿ, 0 ಇದ್ದಾಗ 2 ರ ಘಾತ 4, 16 ಬಂತು. ಆ 16ರ ಬಿಡಿ ಸ್ಥಾನ ನಾವು ಈಗ ಅಂದರೆ 2 ರ ಘಾತ 160ರ 2 ರ ಘಾತ 160ರ ಬಿಡಿ ಸ್ಥಾನದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅಂದರೆ 2 ರ ಘಾತ 160ರ ಬೆಲೆ, ಆ ಬೆಲೆ ಬರುತ್ತಲ್ಲ, ಆ ಬೆಲೆಯ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇರುತ್ತಪ್ಪ ಅಂದರೆ 6 ಇರುತ್ತೆ. ಯಾಕಂದರೆ ಡಿವೈಡ್ ಮಾಡಿದಾಗ 4 ಬಂದಿದೆ, 0 ಬಂದಿದೆ, ಅಂದರೆ ಶೇಷ 0 ಬಂದಾಗ ಅದರ ಬೆಲೆ 6 ಬರುತ್ತೆ. ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆ,
ಒಂದು ಸಂಗ್ರಾಹಕದಲ್ಲಿ 5 ಬಾಟ್ಲಿಗಳಿವೆ. ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರಲಾಗುತ್ತದೆ. 40 ದಿನಗಳ ನಂತರ ಎಷ್ಟು ಬಾಟ್ಲಿಗಳಿವೆ? ಅಂದ್ರೆ ಒಂದು ಇದೆ ಈಗ ಆಲ್ರೆಡಿ. ಇನ್ನ 40 ದಿನ ಪ್ರತಿದಿನ ಒಂದೊಂದ್ರ ಅಂತ ತರ್ತಾರ, ಎಷ್ಟು ಬಾಟ್ಲಿ ಅಕ್ಕವ ಅನ್ನೋದು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ನೋಡ್ರಿ, ಮೊದಲು ಇರುವಂತ ಸಂಗ್ರಾಹಕದಲ್ಲಿರುವಂತ ಬಾಟ್ಲಿಗಳು. ಮೊದಲಿದ್ದ 1, ಸಂಗ್ರಾಹಕದಲ್ಲಿರುವ ಬಾಟ್ಲಿಗಳು ವಿದ್ಯಾರ್ಥಿಗಳೇ 5 ಬಾಟ್ಲಿಗಳು ಅದಾವ. ಇನ್ನು ಪ್ರತಿದಿನ ತರುವ ಸಂಗ್ರಾಹಕಗಳ ಸಂಖ್ಯೆ ಪ್ರತಿದಿನ ತರುವ ಸಂಗ್ರಾಹಕಗಳು 1. ಇನ್ನು 40 ದಿನಗಳ 40 ದಿನಗಳಲ್ಲಿ ತಂದಿರುವ ಸಂಗ್ರಾಹಕಗಳು ವಿದ್ಯಾರ್ಥಿಗಳೇ 40. ಹಾಗಿದ್ರೆ ಒಟ್ಟು ಸಂಗ್ರಾಹಕಗಳ ಸಂಖ್ಯೆ ಎಷ್ಟು? ನಾವು ಇದು ನೋಡ್ಕೋಬೇಕು. ಒಟ್ಟು ಸಂಗ್ರಾಹಕಗಳು ಎಷ್ಟಾದವು? ಎಷ್ಟಾದಪ್ಪ ಅಂದ್ರ ಮೊದಲಿದ್ದು 1, ಮೊದಲಿದ್ದು ಒಂದು ಪ್ಲಸ್ ಎಷ್ಟು? ಇವು 40 ತಂದಿದ್ದು ಇಸ್ಕೊಲ್ಟ್ ಎಷ್ಟದು? 41. ಹಾಗಾದ್ರೆ ಒಟ್ಟು ಬಾಟ್ಲಿಗಳು, ಅವ್ರು ಕೇಳಿದಂತ ಕ್ವಶನ್ ಏನು? ಒಟ್ಟು ಬಾಟ್ಲಿಗಳು ಇಸ್ಕೊಲ್ಟು 41 ಗುಣಾಕಾರ 5 ಇಸ್ಕೊಲ್ಟು 205 ಬಾಟ್ಲಿಗಳು ವಿದ್ಯಾರ್ಥಿಗಳೇ. ಒಟ್ಟು 205 ಬಾಟ್ಲಿಗಳು ಆಗ್ತವ. ಇನ್ನ 3ನೇ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಯನ್ನು 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿಯಲ್ಲಿ ಬರೆಯಿರಿ. ಘಾತಾಂಕಗಳು ಯಾವುದೇ ಪೂರ್ಣಾಂಕಗಳಾಗಿರಬಹುದು ಅಂತ ಕೇಳ್ತಾರ. ಇದನ್ನ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. 64/3. ಈ 64/3 ನಾವು ಹೇಗೆ ಬರ್ಕೋಬಹುದಪ್ಪ ಅಂದ್ರೆ 64 = 2/6. ಹೌದಲ್ಲ? ಇದನ್ನ ನಾವು ಏನ್ ಮಾಡ್ಕೋಬಹುದು? 64/3 = 2/6 ಅಂತೇಳಿ ನಾವು ಬರ್ಕೋಬಹುದು. ಇದನ್ನ = 2/18. 18 ಹೆಂಗಾಗುತ್ತೆ? ಈ ಘಾತಾಂಕಗಳ ನಿಯಮ ಇದೆ ವಿದ್ಯಾರ್ಥಿಗಳೇ. ಏನು? n a n m = a n × m. ಈ ನಿಯಮದ ಪ್ರಕಾರ ಇಲ್ಲಿ ನಮಗೆ 18 ಆಗುತ್ತೆ. ಆದ್ದರಿಂದ ಈಗ ನಾವು 3 ಬೇರೆ ಬೇರೆ ಘಾತಾಂಕಗಳನ್ನ ಬರಿ ಅಂದಾರ. ಇಲ್ಲಿ ನಾನು ಬರಿಬಹುದು. 2/10 ಗುಣಾಕಾರ 2/8 = ಎಷ್ಟಾಗುತ್ತೆ? 2/18 ಆಗುತ್ತೆ. ಇನ್ನ ಎರಡನೇದನ್ನ 2/20 ಗುಣಾಕಾರ 2/-2 ಇದು 18 ಆಗುತ್ತೆ. ನೀವು ಬೇಕಾದ್ ಬರಿಬಹುದು ವಿದ್ಯಾರ್ಥಿಗಳೇ. 2/16 2/2 ಬರಿಬಹುದು. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಬೇಕಾದ ಅದರ ಘಾತ ಸಂಖ್ಯೆಗಳನ್ನ ನೀವು ಬರೀಬಹುದು ವಿದ್ಯಾರ್ಥಿಗಳೇ. ಇನ್ನ ಎರಡನೇದನ್ನ ನೋಡೋಣ. ಅದರಲ್ಲಿ 198/8
ಎರಡನೇದು 192 ಘಾತ 8. ಇದನ್ನು ನಾವು ಡಿವೈಡ್ ಮಾಡಿದಾಗ 192 ಇಸ್ಕ್ವಲ್ ಟು 3 ಘಾತ 64. 64 ಮೂರ್ಲೆ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ನಾವು ಈ ರೀತಿ ಬರ್ಕೋಬಹುದು, 2 ರ ಘಾತ 6 ಗುಣಾಕಾರ 3 ಈ ರೀತಿ ಬರಿಬಹುದು. ಇದರ ಘಾತ 8, ಇದರ ಘಾತ 8 ಬರಿಬಹುದು. ಇದನ್ನ ನಾವು ಡಿಫ್ರೆಂಟ್ ಆಗಿನೂ ರಚಿಸ್ಕೋಬಹುದು. ಹೇಗೆ? 2 ರ ಘಾತ 3 ರ ಘಾತ 8 ಗುಣಾಕಾರ 2 ರ ಘಾತ 6 8 48. ಈಗ ನಾವು ಇದನ್ನ ಏನ್ ಮಾಡಬಹುದು, ಇದರಲ್ಲಿ ಮೊದಲನೇ ಘಾತಾಕವನ್ನು ಈ ರೀತಿ ನಾವು ಮಾಡಬಹುದು. 3 ರ ಘಾತ 4 ಗುಣಾಕಾರ 2 ರ ಘಾತ 24. ಇದನ್ನ 2 ಸರಿ ಮಾಡಬಹುದು. 3 ಘಾತ 4 ಗುಣಾಕಾರ 2 ರ ಘಾತ 14 ಹೀಗೆ ಮಾಡಬಹುದು. ಎರಡನೇದ್ದು ಇದನ್ನ ಬಿಟ್ಟಪ್ಪ ನಾವು ಇದ್ರದ ಮಾಡ್ತೇವಪ್ಪ ಅಂದ್ರ 9 ರ ಘಾತ 6 192 ರ ಘಾತ 2 ಮಾಡಬಹುದು. ಇಲ್ಲಪ್ಪ ನಾವು ಡಿಫ್ರೆಂಟ್ ಆಗಿ ಮತ್ತೊಂಥರ ನಾವು ಮಾಡ್ತೀವಿ ಅನ್ನೋಂಗಿತ್ತಂದ್ರ ಏನ್ ಮಾಡ್ಬೋದು, 3 ರ ಘಾತ 8 ಗುಣಾಕಾರ 2 ರ ಘಾತ 42 ಗುಣಾಕಾರ 2 ರ ಘಾತ 6 ಈ ರೀತಿ ವಿವಿಧವಾಗಿ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ರಚಿಸಬಹುದು. ಇನ್ನು ಮೂರನೇದ್ದು 32 ಘಾತ -5. ಇದ್ರೊಳಗ ಮೂರನೇದ್ದು 32 ಘಾತ -5. ಇದನ್ನ ನಾವು 2 ರ ಘಾತದಲ್ಲಿ ಮಾಡ್ಕೋಬಹುದು. ಹೀಗೆ 2 ರ ಘಾತ ಎಷ್ಟು ವಿದ್ಯಾರ್ಥಿಗಳೇ? 5 4 5. ಇದನ್ನ ನಾವು ಘಾತಾಕ ನಿಯಮದ ಪ್ರಕಾರ ಬರೆದಾಗ 2 ರ ಘಾತ -25. 2 ರ ಘಾತ ಏನಾಗುತ್ತೆ ವಿದ್ಯಾರ್ಥಿಗಳೇ? -25 ಆಗುತ್ತೆ. ಇದನ್ನ ನಾವು ನೇರವಾಗಿ ಏನ್ ಮಾಡ್ಬೋದು, ಮೊದಲನೇದು ಈ ರೀತಿ ಬರೀಬಹುದು. 2 ರ ಘಾತ -23 ಗುಣಾಕಾರ 2 ರ ಘಾತ -2. 2 ರ ಘಾತ ಏನ್ ಮಾಡ್ಬೋದು, -30 2 ರ ಘಾತ 5 ಬರೀಬಹುದು ವಿದ್ಯಾರ್ಥಿಗಳೇ. ಇಲ್ಲಪ್ಪ 2 ರ ಘಾತ 2 ಗುಣಾಕಾರ 2 ರ ಘಾತ -27. ಹೀಗೆ ನಾವು ಬೇಕಾದಷ್ಟನ್ನ ಬರ್ಕೊತ ಹೋಗ್ಬಹುದು ವಿದ್ಯಾರ್ಥಿಗಳೇ. ನಾಲ್ಕನೇದೇ ನೋಡಿ ವಿದ್ಯಾರ್ಥಿಗಳೇ, ಕೆಳಗಿನ ಪ್ರತಿ ಹೇಳಿಕೆಯನ್ನು ಪರಿಶೀಲಿಸಿ ಮತ್ತು ಅದು ಯಾವಾಗಲೂ ಸರಿ, ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಸರಿ ಇಲ್ಲ ಎಂದು ಕಂಡುಹಿಡಿಯಿರಿ. ನಿಮ್ಮ ತಾರ್ಕಿಕತೆಯನ್ನ ವಿವರಿಸಿ ಅಂದಾರ. ಅವನ್ನ ನಾವು ಇಲ್ಲಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಗಣ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಸಹ ಆಗಿವೆ. ಯಾವಾಗ್ಲಾದರೂ ಸರಿ ಅಥವಾ ಕೆಲವೊಮ್ಮೆ ಮಾತ್ರ ಸರಿ ಅಂತಂದಾರ. ಇದು ಮೊದಲನೇದು ಏನಾಗುತ್ತೆ ವಿದ್ಯಾರ್ಥಿಗಳೇ, ಕೆಲವೊಮ್ಮೆ ಮಾತ್ರ ಸರಿ. ಏನಾಗುತ್ತೆ? ಕೆಲವೊಮ್ಮೆ ಮಾತ್ರ ಸರಿ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕಪ್ಪ? ವಿವರಣೆಯನ್ನು ನೋಡಿ. ವಿವರಣೆ ಏನು ಬರುತ್ತೆ? ವಿವರಣೆ ವಿದ್ಯಾರ್ಥಿಗಳು ನೋಡ್ರಿ, 1 ರ ಗಣ ಇಸ್ಕ್ವಲ್ ಟು 1 ರ ವರ್ಗ ಇಸ್ಕ್ವಲ್ ಟು 1 ಆಗುತ್ತೆ ಬರುತ್ತೆ. ಹಾಗೆ ನಾವಿಲ್ಲಿ ಏನ್ ಮಾಡ್ಬೋದು, ಮತ್ತೊಂದನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೋಬಹುದು ವಿದ್ಯಾರ್ಥಿಗಳೇ. ಅದೇನಪ್ಪಾ ಅಂದ್ರ 8 ರ ವರ್ಗ 4 ರ ಘನ ಎಷ್ಟಾಗುತ್ತೆ? 64. 8 ರ ವರ್ಗ ಮತ್ತು 4 ರ ಘನ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 64 ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಮ್ಮೆ ನಾವು ಏನ್ ಮಾಡಬಹುದು, 2 ರ ಘನ ಎಷ್ಟಾಗುತ್ತೆ? 8 ಆಗುತ್ತೆ. ಆದ್ರೆ ವರ್ಗ ಬರೋದಿಲ್ಲ. ಅದಕ್ಕಾಗಿ ಇದನ್ನ ನಾವು ಕೆಲವೊಮ್ಮೆ ಮಾತ್ರ ಸರಿ ಅಂತ ಹೇಳಿ ನಿರ್ಧಾರಕ್ಕೆ ಬರಬಹುದು ವಿದ್ಯಾರ್ಥಿಗಳೇ. ಇನ್ನ ಸೆಕೆಂಡ್ ಕ್ವಶನ್ ನೋಡ್ರಿ, 4ನೇ ಘಾತಗಳು ಸಹ ವರ್ಗ ಸಂಖ್ಯೆಗಳು ಆಗಿವೆ. ಹೌದು ವಿದ್ಯಾರ್ಥಿಗಳೇ, ಇದು ಯಾವಾಗಲೂ ಸರಿನಾ? ಇದು ಯಾವಾಗಲೂ ಸರಿನಾ? ಯಾಕಪ್ಪ ಅಂದ್ರ ಈಗ ನೋಡ್ರಿ, x ಘಾತ 4 ಇಸ್ಕ್ವಲ್ ಟು x ಸ್ಕ್ವೇರ್ ಘಾತ ಸ್ಕ್ವೇರ್.
ಯಾವಾಗಿದ್ರೂ ಇದು ಆಗುತ್ತೆ, ಯಾಕಂದ್ರೆ ಇದು ಪರ್ಫೆಕ್ಟ್. ನೋಡಿ ನಾವು ಹಾಗೆ ಒಂದು 2 ಘಾತ 4 ತಗೊಂಡಿವಪ್ಪ ಅಂದ್ರ ಈ 2 ಘಾತ 2 ನಾವು ಬರಿಬಹುದು ವಿದ್ಯಾರ್ಥಿಗಳೇ, ಮಾಡಬಹುದು. 2 ಕೃಪೆಯನ್ನು ಕೂಡ ಆಗುತ್ತೆ. ಇನ್ನ 3ನೇದಕ್ಕೆ ಹೋಗೋಣ. ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಗಣದಿಂದ ಭಾಗಿಸಲ್ಪಡುತ್ತದೆ. ಇದು ಕೂಡ ಯಾವಾಗಲೂ ಸರಿನೇ ವಿದ್ಯಾರ್ಥಿಗಳೇ. ಇದು ಕೂಡ ಏನಪ್ಪಾ ಅಂದ್ರ 3ನೇದ್ದು ಯಾವಾಗಲೂ ಸರಿನಾ. ಯಾವಾಗಲೂ ಸರಿನೇ ಆಗಿದೆ. ಹೆಂಗಪ್ಪ ಇದನ್ನು ಚರಾಕ್ಷರದಿಂದ ನೋಡೋಣ. ಒಂದು ಘಾತ 5 ಘಾತ 3 ಇದು ಯಾವಾಗಿದ್ರು ಏನಾಗುತ್ತೆ, ಅದನ್ನ ಭಾಗಿಸಲ್ಪಡುತ್ತದೆ. ನೋಡಿ 5ನೇ ಸಂಖ್ಯೆ ಗಣದಿಂದ ಭಾಗಿಸಲ್ಪಡುತ್ತದೆ. ನೋಡಿ ಇಲ್ಲಿ ಇದನ್ನ ನಾವು ಮಾಡಿದಾಗ ಏನ್ ಬರುತ್ತೆ, -3 x ಘಾತ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, 2. ಅದು ಏನಾಗಿರುತ್ತೆ ಅಂತಾರ ಅವರು, 5ನೇ ಘಾತವು ಆ ಸಂಖ್ಯೆ ಗಣದಿಂದ ಭಾಗಿಸಲ್ಪಡುತ್ತದೆ. ಇದು ನಾವು ಸ್ವಲ್ಪ ಬೇರೆ ನಂತರ ಮಾಡಿ ನೋಡೋಣ ಅಂತಂದ್ರ ನೋಡೋಣ. 2 ಘಾತ 5 2 ಘಾತ 3 ಕಣ ಇಸ್ ಈಕ್ವಲ್ ಟು, ನಾವ್ ಇದನ್ನ ಮಾಡೇ ಬಿಡೋಣ. 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 2 ಗುಣಾಕಾರ 2 ಗುಣಾಕಾರ 2 2 4 4 8 8 16 16 32 ವಿದ್ಯಾರ್ಥಿಗಳು. 32 8 ಅಂದ್ರೆ 8 4 32. ಇದನ್ನು ನಾವು ವರ್ಗ ಸಂಖ್ಯೆಯಲ್ಲಿ ಬರೆದಾಗ 2 ಘಾತ 2 ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು 4ನೇದಕ್ಕೆ ಹೋಗೋಣ. 2 ಗಣ ಸಂಖ್ಯೆಗಳ ಗುಣಲಬ್ಧವು ಒಂದು ಗಣ ಸಂಖ್ಯೆಯಾಗಿದೆ. 2 ಗಣ ಸಂಖ್ಯೆಗಳ ಗುಣಲಬ್ಧವು ಏನಂತಾರ, ಒಂದು ಗಣ ಸಂಖ್ಯೆನ ಆಗಿದೆ ಅಂತ ಹೇಳ್ತಾರ ವಿದ್ಯಾರ್ಥಿಗಳೇ. ನೋಡೋಣ, ಇದು ಕೂಡ ಯಾವಾಗಲೂ ಸರಿ ಇದೆ. ಇದು ಕೂಡ ಯಾವಾಗಲೂ ಸರಿನಾ, ಎನಿ ಟೈಮ್. ಅಂದ್ರ ಇದನ್ನ ಈ ರೀತಿ ಮಾಡ್ಬೋದು ವಿದ್ಯಾರ್ಥಿಗಳು. ನಾವು ಎ ಗಣ ಬಿ ಗಣ ಇಸ್ ಈಕ್ವಲ್ ಟು ಎ ಬಿ ಗಣ, ಅಥವಾ ಒಂದು ಸಂಖ್ಯೆ ತಗೊಂಡು 3 ಗಣ 2 ಗಣ ಮತ್ತು 3 ಗಣ ಇಸ್ ಈಕ್ವಲ್ ಟು ಇದು 6 ಗಣ ಆಗುತ್ತೆ ವಿದ್ಯಾರ್ಥಿ. 6 ಗಣ ಆಗುತ್ತೆ. ನೀವು ಬೇಕಾದ್ರೆ ಮಾಡಿ ನೋಡೋಣ. ನೋಡಿ 2 4 4 8 ಗುಣಾಕಾರ 20. ಇವ್ 2 ಉತ್ತರ ಎಷ್ಟು, 216. 216ರ ಸಂಖ್ಯೆ ಯಾವತ್ತಪ್ಪ ಅಂದ್ರ 6 ಗಣ. 6 36 36 216 ವಿದ್ಯಾರ್ಥಿಗಳೇ. ಇನ್ನ 5ನೇ ಪ್ರಶ್ನೆ. ಕ್ಯೂ ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ ಎರಡೂ ಆಗಿದೆ. ಕ್ಯೂ ಒಂದು ಅವಿಭಾಜ್ಯ ಸಂಖ್ಯೆ ಅಂತೇಳಿ ತಿಳ್ಕೊರಿ ಅಂತ ವಿದ್ಯಾರ್ಥಿಗಳು. 5ನೇದ್ದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ? 4ನೇ ಘಾತವಾಗಲು ನೋಡ್ರಿ, 4ನೇ ಘಾತ ಆಗ್ಬೇಕಾದ್ರ ಘಾತಾಂಕವು 4ರ ಗುಣಕವಾಗಿರಬೇಕು. ನಾಲ್ಕರ ಗುಣಕವಾಗಿರಬೇಕು. ಹಾಗೆ 6ರ ಘಾತವಾಗಲು ಕೂಡ ಏನಾಗಬೇಕು, ಘಾತಾಂಕವು 6ರ ಗುಣಕವಾಗಿರಬೇಕು. ಆದ್ರೆ ಈ 46 ಇದು 2ರಿಂದಲೂ ಏನಾಗೋದಿಲ್ಲ, ಭಾಗ ಹೋಗೋದಿಲ್ಲ. 2ರಿಂದಲೂ 2ರ ಘಾತಾಂಕನು ಅಲ್ಲ. ಆದ್ದರಿಂದ ಇದು ಸರಿ ಇಲ್ಲ. ಮುಖ್ಯ ಪ್ರಶ್ನೆ 5. ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತಾರ. ಇವುಗಳನ್ನ ನಾವು ಸರಳವಾಗಿ ಬರೆದು ಬಿಡಬಹುದು ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆಯಲ್ಲಿ ಮೊದಲನೇ ಸಬ್ ಪ್ರಶ್ನೆಯನ್ನು ನೋಡಿ. 10ರ ಘಾತ -2 ಗುಣಾಕಾರ 10ರ ಘಾತ -5. ಅಂದರೆ ಆಧಾರ ಸಂಖ್ಯೆ ಏನಿದೆ ಒಂದೇ ಇದೆ, 10 ಇದೆ. ಈಗ ಒಂದಿದ್ದಾಗ -2
ಪ್ಲಸ್ -5 ಅಂದರೆ ವಿದ್ಯಾರ್ಥಿಗಳ ಈ ಘಾತಾಂಕ ನಿಯಮ ಎ ಘಾತ n ಗುಣಾಕಾರ ಎ ಘಾತ m ಇದ್ದಾಗ ಎ ಘಾತ n ಪ್ಲಸ್ m ಆಗುತ್ತೆ. ಈ ನಿಯಮವನ್ನು ಬಳಸ್ಕೊಂಡು ನಾವು ಈ ಘಾತಾಂಕದ ಲೆಕ್ಕಗಳನ್ನು ಬಿಡಿಸಬೇಕು. ಆಗ 10 ಘಾತ -7 ಆಗುತ್ತೆ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಇದು 5 ಘಾತ 7 ಭಾಗಾಕಾರ 5 ಘಾತ 4 ಇದೆ. ಅಂದರೆ ಇದು ಕೂಡ ಅದೇ ನಿಯಮದ ಪ್ರಕಾರ ಭಾಗಾಕಾರ ಇದ್ದಾಗ ಮೈನಸ್ ಆಗುತ್ತೆ. 7 ಮೈನಸ್ 4 ಇಸ್ಕ್ವಲ್ ಟು 5 ಘಾತ 3 ಆಗುತ್ತೆ. ಇನ್ನು ಪ್ರಶ್ನೆ 3ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಮೂರನೇ ಪ್ರಶ್ನೆ ಏನಿದೆ, 9 ಘಾತ -7 ಭಾಗಾಕಾರ 9 ಘಾತ +4. ನೋಡಿ, ಇಲ್ಲಿ ಮೈನಸ್ಸು ಮತ್ತು ಪ್ಲಸ್ ಇದೆ, ಆಧಾರ ಸಂಖ್ಯೆ ಒಂದೇ ಇದೆ. ಆಗ -7 ಬ್ರಕೆಟ್ ಮೈನಸ್ ಬ್ರಕೆಟ್ +4 ಅಂದರೆ -7 -4 ಅಂದ ಹಾಗೆ ಆಗುತ್ತೆ. ಅಂದರೆ ಎರಡು ಚಿಹ್ನೆಗಳು ಒಂದೇ ಇದ್ದಾಗ ನಾವು ಕೂಡಿಸ್ಬೇಕು, ಅದರ ಚಿಹ್ನೆನ ಮೈನಸ್ ಇಡಬೇಕು. 9 ಘಾತ -11 ಆಗುತ್ತೆ ವಿದ್ಯಾರ್ಥಿಗಳೇ, -11. ಇನ್ನು 4ನೇ ಲೆಕ್ಕಕ್ಕೆ ಬನ್ನಿ. 13 ಘಾತ -2 ಬ್ರಕೆಟ್ -3. ವಿದ್ಯಾರ್ಥಿಗಳೇ, ಹೀಗೆ ಬ್ರಕೆಟ್ ಮೇಲೆ ಮತ್ತೊಂದು ಘಾತ ಇದ್ದಾಗ ನಾವು ನನ್ನ ಗುಣಾಕಾರ ಮಾಡಬೇಕು. 3 2 -2 ಗುಣಾಕಾರ -3 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 3 6 ಅಂದರೆ 13 ಘಾತ 6 ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕೊನೆಯ ಲೆಕ್ಕ 5ನೇದ್ದು. ಅಂದರೆ ಈ ವಿಡಿಯೋದಲ್ಲಿ ಇದು 5ನೇದರಲ್ಲಿ 5ನೇದು ಕೊನೆಯದು. ಮುಂದಿನ ಲೆಕ್ಕನ ಮುಂದಿನ ವಿಡಿಯೋದಲ್ಲಿ ನೋಡೋಣ. m ಘಾತ 5 n ಘಾತ 12 ಬ್ರಕೆಟ್ mn ಘಾತ 9 ವಿದ್ಯಾರ್ಥಿಗಳೇ. ಈಗ ನಾವನ್ನ ಗುಣಾಕಾರ ಮಾಡಬೇಕು. ಅಂದರೆ ಗುಣಾಕಾರ ಅಂದರೆ ಘಾತಾಂಕಗಳ ಸಂಕಲನ. m ಘಾತ 5 ಪ್ಲಸ್ 9, ಯಾಕಂದರೆ ಅಲ್ಲಿ 9 ಎರಡಕ್ಕೂ ಸಂಬಂಧ. ಹಾಗೆ n 12 ಘಾತ ಪ್ಲಸ್ 9 ಇಸ್ಕ್ವಲ್ ಟು m ಘಾತ 14 n ಘಾತ 21. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು 48ನೇ ಪೇಜಿನ 1ರಿಂದ 5ನೇ ಪ್ರಶ್ನೆಗಳನ್ನ ನೋಡಿದ್ದೀವಿ. 49ನೇ ಪೇಜಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.